ಬಿಗ್ ಬಾಸ್ ಮನೆಯಲ್ಲಿ ಅಶ್ವಿನಿ ಗೌಡ ಮತ್ತೆ ಜಾನ್ವಿಯವರ ಕತೆ ಹೇಗಾಗಿದೆ ಅಂದ್ರೆ, ನಾಯಿ ಬಾಲ ಡೊಂಕು ಬಿದ್ರು ಮಿಸೆ ಮಣ್ಣಾಗ್ಲಿಲ್ಲ, ಹುಟ್ಟುಗುಣ ಸುಟ್ರು ಹೋಗಲ್ಲ, ಸೊ ಮೂರು ಬಿಟ್ಟರು ಊರಿಗೆ ದೊಡ್ಡವರು ಅನ್ನೋ ರೀತಿಯಲ್ಲಿ ಇವರಿಬ್ರು ಕೂಡ ಇದ್ದಾರೆ. ಯಾಕಂತ ಹೇಳಿದ್ರೆ ಇವರಿಬ್ರಿಗೂ ಕೂಡ ನಾಚಿಕೆ ಅನ್ನೋದು ಇದೆಯೋ ಇಲ್ಲೋ ಖಂಡಿತವಾಗಿ ಗೊತ್ತಿಲ್ಲ. ತಪ್ಪು ಮಾಡಿದ್ರು ಕೂಡ ಎಲ್ಲೋ ಒಂದು ಕೂಡ ಅದಕ್ಕೆ ಪಶ್ಚಾತ್ತಾಪ ಅನ್ನೋದು ಪಡೋದು ಗೊತ್ತಿಲ್ಲದೆ ಕಿಸಿ ಕಿಸಿ ಅಂತ ನಗುವಂಥದ್ದು ಯಾವ ರೀತಿ ಸರಿ ಅಂತ ಹೇಳಿ ಖಂಡಿತ ಗೊತ್ತಾಗಲಿಲ್ಲ. ಆ ಒಂದು ಎಪಿಸೋಡನ್ನು ನೋಡ್ಬೇಕಾದ್ರೆ ಅಸಹ್ಯ ಅನಿಸ್ಬಿಡ್ತು. ನಿಮಗೂ ಕೂಡ ಹಾಗೆ ಅನಿಸ್ತು ಅಂತ ಹೇಳಿದ್ರೆ ಅದನ್ನು ಕಮೆಂಟ್ ಮುಖಾಂತರ ನನಗೆ ತಿಳಿಸಿ. ಯಾಕಂದ್ರೆ ಇವತ್ತು ಒಂದು ಪ್ರೋಗ್ರಾಮ್ ಶುರುವಾಗೋಕ್ಕೂ ಮೊದಲೇನೆ ಇವರಿಬ್ಬರಿಗೆ ಸುದೀಪ್ ಅವರು ನಿನ್ನೆ ಹೇಳೋಗಿರ್ತಾರೆ, ಇಬ್ರು ಕೂಡ ಡ್ರೆಸ್ಸಿಂಗ್ ರೂಮ್ ಅಲ್ಲಿ ನೀವಿಬ್ರು ಕೂಡ ಪಿಸು ಪಿಸು ಮಾತಾಡುವಂತಿಲ್ಲ, ಅದೊಂದು ಬಿಗ್ ಬಾಸ್ ನ ಮೂಲ ನಿಯಮನ ಬ್ರೇಕ್ ಮಾಡಿದಂತೆ ಅಂತ ಹೇಳಿ. ಆದ್ರೆ ಇನ್ನೇನು ಸುದೀಪ್ ಹೋಗಿ ಒಂದು ಅರ್ಧ ಗಂಟೆ ಆಗಿರಲ್ಲ, ಮತ್ತೆ ಇಬ್ರು ಕೂಡ ಹೋಗಿ ಡ್ರೆಸ್ಸಿಂಗ್ ರೂಮ್ ಅಲ್ಲಿ ಪಿಸು ಪಿಸು ಅಂತ ಕಿಸ್ಕೊಂಡು ಮಾತಾಡ್ತಿರ್ತಾರೆ. ನಂತರ ಬಿಗ್ ಬಾಸ್ ಒಂದು ಅನೌನ್ಸ್ಮೆಂಟ್ ಅನ್ನ ಕೊಡ್ತಾರೆ, ಇಬ್ರು ಕೂಡ ಹೊರಗಡೆ ಬರ್ರಿ ಅಂತ ಹೇಳಿ. ನಂತರ ಎಲ್ಲರನ್ನೂ ಕೂರಿಸ್ಬಿಟ್ಟು ಒಂದು ವಿಟಿಯನ್ನ ಹಾಕ್ತಾರೆ, ಇಬ್ರು ಈ ಮನೆಯ ಮೂಲ ನಿಯಮವನ್ನ ಮೀರಿದ್ದಾರೆ, ಅವರು ಯಾರು ಅಂತ ಹೇಳಿ ನೋಡಿ ಅಂತ ಹೇಳಿ ವಿಟಿಯನ್ನ ಹಾಕಿದ್ರೆ, ಆ ವಿಟಿಯಲ್ಲಿ ಇವರಿಬ್ಬರ ಒಂದು ಚಿತ್ರಣವನ್ನ ತೋರಿಸ್ತಿದ್ದಾರೆ, ಮಾಡಿರೋ ಕಚಡ ಕೆಲಸವನ್ನ ತೋರಿಸ್ತಿದ್ರೆ ಇಬ್ರು ಕೂಡ ಕಿಸಿತಾ ಇದ್ದಾರೆ, ಪಿಸಿ ಪಿಸಿ ಅಂತ ಕಿಸಿತಿದ್ದಾರೆ. ಇವರಿಗೆ ನಾಚಿಕೆ ಅನ್ನೋದೇ ಆಗ್ತಾ ಇಲ್ವಾ ಅಂತ ಹೇಳಿ ನಿಜಕ್ಕೂ ಒಂಥರ ಅಸಹ್ಯ ಹುಟ್ಟುಬಿಡ್ತು. ಅದರಲ್ಲೂ ಕೂಡ ಈ ಜಾನ್ವಿ ಮನೆಯ ನಿಜವಾದ ಊಸರವಳ್ಳಿ ಅಂತಾನೆ ಅನ್ಬೋದು. 3 ವಾರ ಅವ್ರ ಜೊತೆಗಿದ್ದು ಕೆಟ್ಟ ಕೆಲಸವನ್ನ ಮಾಡಿ ಕ್ಯಾಕರ್ಸಿ ಮಖಕ್ಕೆ ಉಗಿಸ್ಕೊಂಡ ನಂತರ 2 ವಾರ ಒಳ್ಳೆ ಸಾಚ ತರ ಇದ್ಬಿಟ್ಟು ಈಗ ಮತ್ತೆ ತನ್ನ ಕಚಡ ಕೆಲಸವನ್ನ ಮುಂದುವರಿಸಿದ್ದಾರೆ. ಸೊ ಅಶ್ವಿನಿ ಅವರು ಈ ಮನೆಯ ಹಿರಿಯ ವ್ಯಕ್ತಿಯಾಗಿದ್ದಾರೆ, ಅವರಿಗೆ ಒಂದು ಚೂರಾದ್ರೂ ನಾಚಿಕೆ ಅನ್ನೋದೇ ಇಲ್ಲ. ಮಾಡಿರೋ ತಪ್ಪನ್ನ ತಿದ್ದುಕೊಂಡು ಬುದ್ಧಿ ಕಲಿಯೋ ಬಿಟ್ಟು ಮಾಡಿರೋ ತಪ್ಪಿಗೆ ನಕ್ಕೊಂತ ನಾನೇ ಸರಿ ಅನ್ನೋ ಒಂದು ದೌಲತ್ತನ್ನ ತೋರಿಸ್ತಾರೆ. ಅಂದ್ರೆ ಇವ್ರಿಗೆ ಯಾವ ರೀತಿ ಒಂದು ಕಂಟೆಸ್ಟೆಂಟ್ಗಳು ಬಿಗ್ ಬಾಸ್ಗೆ ಮರ್ಯಾದೆ ಕೊಡದೇ ಇರೋರು, ಸುದೀಪ್ ಅವರ ಮಾತಿಗೂ ನೀವು ಮರ್ಯಾದೆ ಕೊಟ್ಟಿಲ್ಲ ಅಂತ ಹೇಳ್ತಿದ್ದಾರೆ ಬಿಗ್ ಬಾಸ್. ಆ ಸಮಯದಲ್ಲೂ ಕೂಡ ಇಬ್ರು ನಗ್ತಿದ್ದಾರೆ. ಅಂದ್ರೆ ಇವರಿಬ್ಬರಿಗೂ ಕೂಡ ನಿಜವಾಗ್ಲೂ ನಾಚಿಕೆ ಅನ್ನೋದು ಇದೆಯಾ? ನನಗೆ ಖಂಡಿತವಾಗಿ ಗೊತ್ತಾಗಿಲ್ಲ. ನಿಜಕ್ಕೂ ಇವರಂತಹ ಕಂಟೆಸ್ಟೆಂಟ್ನ 12 ಸೀಸನ್ ಅಲ್ಲೇ ನೋಡಿಲ್ಲ ನಾನು. ಮನೆಯವರು ಕೂಡ ಎಲ್ಲರೂ ಕೂಡ ನಿಜವಾದ ಗಂಡಸರ ಅಲ್ವಾ ಅಂತ ಹೇಳಿ ನನಗೂ ಅನಿಸ್ತು. ಗಿಲ್ಲಿಯನ್ನು ಬಿಟ್ಟರೆ ಯಾರೂ ಕೂಡ ಅವರ ವಿರುದ್ಧವಾಗಿ ಧ್ವನಿಯನ್ನೇ ಎತ್ತಲಿಲ್ಲ. ಗಿಲ್ಲಿ ಒಬ್ಬನೇ ಹೇಳಿದ್ದು ಅಷ್ಟು. ಇದಕ್ಕೆ ಬಿಗ್ ಬಾಸ್ ಅವ್ರು ಹೇಳ್ತಿದ್ದಾರೆ, ಆದರೂ ಕಿಸಿತಿದ್ದಾರೆ ಅಂದರೆ ಅವರಿಗೆ ನಾಚಿಕೆ ಆಗಬೇಕು ಅಂತ ಹೇಳಿ ಗಿಲ್ಲಿ ಮಾತ್ರ ಹೇಳ್ದ. ಇನ್ನು ಉಳಿದವರೆಲ್ಲರೂ ಕೂಡ ಗಂಡಸರ ಥರ ಪ್ಯಾಂಟು ಶರ್ಟ್ ಹಾಕೊಳ್ಳಿಕ್ಕೆ ಮಾತ್ರ ಲಾಯಕ್ಕಿದ್ದಾರೆ. ಇದೇ ಜಾಗದಲ್ಲಿ ಯಾರಾದರೂ ಪ್ರಥಮ್ ಅಂತವ್ರು ಇದ್ದಿದ್ರೆ ಯಾವ ರೀತಿ ಗ್ರಾಚಾರ ಬಿಡ್ತಿದ್ರು ಅಂತ ಹೇಳಿ ಖಂಡಿತವಾಗಿ ನೋಡಬೇಕಿತ್ತು ನೀವು. ಆದರೆ ಈ ಬಾರಿ ಮನೆಯಲ್ಲಿರುವಂಥ ಗಂಡಸರು ಯಾಕೋ ಗಂಡಸರೇ ಅನ್ನಿಸ್ತಾ ಇಲ್ಲ ನನ್ನ ಪ್ರಕಾರ. ಅದರಲ್ಲೂ ಆ ಧ್ರುವಂತಂತೂ ಸೀದಾ ಸಾದಾ ಅವ್ರಗಳ ಪಟ್ಟಿಗೆ ಸೇರ್ಕೊಂಡ್ಬಿಟ್ಟಿದ್ದಾನೆ. ಅವ್ರ ರೂಮಲ್ಲೇ ಸೇರ್ಕೊಂಡು ಅವ್ರು ಮಾಡಿದ್ದೇ ಸರಿ ಅಂತಿದ್ದಾನೆ. ನಿಜಕ್ಕೂ ಅವ್ನು ನಿಜ ಏನಂತಾನೆ ಅರ್ಥ ಆಗ್ತಿಲ್ಲ. ಸೊ ಇದ್ರ ಬಗ್ಗೆ ನಿಮ್ಗೆ ಏನು ಅನ್ಸುತ್ತೆ ದಯವಿಟ್ಟು ನನಗೆ ಕಮೆಂಟ್ ಮುಖಾಂತರ ತಿಳಿಸಿ. ನನಗಂತೂ ಇವರು 3 ಜನನು ಅಸಹ್ಯ ಅನಿಸ್ಬಿಟ್ಟಿದ್ರು, ಯಾಕಂದ್ರೆ ಅವ್ರು ಮಾಡಿದಂತಹ ಕಚಡ ಕೆಲಸ. ಸೊ ಇದ್ರ ಬಗ್ಗೆ ನಿಮ್ಗೆ ಏನು ಅನ್ಸುತ್ತೆ ಅದನ್ನ ದಯವಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ. ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.